30 ಸೈಟ್ ರೀ ಇರೋದು. ಬರೀ 30. ಬರೀ 30. 1 ಎಕರೆ 10 ಕ್ವಿಂಟಲ್ ಮಾಡಿರೋಂಥ ಲೇಔಟ್ ರೀ ಇದು. 1 ಎಕರೆ 10 ಕುಂಟೆ, ಪ್ರತಿಯೊಂದು 30ಕ್ಕೆ 30 30-40 ಸೈಟ್ ಇದೆ. ಎಂಬ್ರಾಯ್ಡ್ ಸ್ಕೂಲ್ ಏನಿದೆ ಅದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ಲೇಔಟ್ ನಮ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಗೈನ್ ಮತ್ತೆ ಬೆಂಗಳೂರಿನ ನೆಲಮಂಗಲದ ಹತ್ರ ಇರ್ತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಸುಮಾರು ಎಷ್ಟು ಎಕರೆಲ್ಲಿ ಮಾಡಿರ್ತಕ್ಕಂಥ ಲೇಔಟು, ಎಷ್ಟು ಸೈಟ್ಗಳಿದ್ದಾವೆ, ಯಾವ ಖಾತಾ ಬರುತ್ತೆ, ಲೋನ್ ಆಗುತ್ತಾ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಮನೆ ಕಟ್ತೀರಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ದತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನ ಓನರ್ ಆಗಿರ್ತಕ್ಕಂಥ ಮಂಜು ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಚೆನ್ನಾಗಿದ್ದೀರಾ? ಮತ್ತೆ ಒಂದು ಹೊಸ ಪ್ರಾಜೆಕ್ಟ್ ಸಮೇತ ಬಂದಿದ್ದೀವಿ. MVP ಕನ್ನಡ ಚಾನಲ್ ಅಲ್ಲಿ ಆಲ್ಮೋಸ್ಟ್ ದತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪದೇ ಪದೇ ಪ್ರಾಜೆಕ್ಟ್ ತೋರಿಸ್ತಾನೆ ಇರ್ತೀವಿ. ಖಂಡಿತ ಅಲ್ವಾ ಸರ್? ಹೌದು. ಹಳೆ ಪ್ರಾಜೆಕ್ಟ್ಸ್ ಎಲ್ಲ ಹೇಗಿತ್ತು ರೆಸ್ಪಾನ್ಸ್? ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿರೋದಕ್ಕೆ ಈಗ ಹೊಸ ಪ್ರಾಜೆಕ್ಟ್ ಗೆ ಬಂದಿದ್ದೀವಿ. ಇದು ಆಲ್ರೆಡಿ 18ನೇದು, ಇದು 19ನೇ ಲೇಔಟ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಿ ಅದಕ್ಕೆ ನಿಮ್ಮನ್ನ ಫಸ್ಟ್ ನ ಕರ್ಸಿದ್ದೀನಿ ಬನ್ನಿ. ಓಕೆ. ಇದು ಎಷ್ಟು ಎಕರೆಲ್ಲಿ ಮಾಡಿರೋದು ಸರ್? ಇದು ಬಂದು ಜಸ್ಟ್ ಸಿಂಪಲ್ ಚಿಕ್ಕದಿದು. 1 ಎಕರೆ 10 ಕ್ವಿಂಟಲ್ ಮಾಡಿದ್ದೀನಿ. ಇದು 30 ಸೈಟ್ ಮಾತ್ರ ಇದೆ ಇದರೊಳಗೆ. 1 ಎಕರೆ 10 ಕ್ವಿಂಟಲ್ ಮಾಡಿರ್ತಕ್ಕಂಥದ್ದು 30 ಸೈಟ್ಗಳು ಇರ್ತಕ್ಕಂಥ ಲೇಔಟ್. ಹೌದು ಅಲ್ವಾ ಸರ್? ಹೌದು. ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ? ಎಲ್ಲ 30-40 ಇರೋದು. ಪ್ರತಿಯೊಂದು 30ಕ್ಕೆ 30 30-40 ಸೈಟ್ ಇದೆ ಆಯ್ತಾ. ಎಲ್ಲದು 30-40 ಕೊಟ್ಟಿದ್ದೀನಿ. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಈ ಲೇಔಟ್? ಇದು ಬಂದ್ರೆ ನಿಮಗೆ ಹುಲ್ಲೇಗೌಡನಹಳ್ಳಿ ವಿಲೇಜ್, ಅಂದ್ರೆ ಹುಲ್ಲೇಗೌಡನಹಳ್ಳಿ ವಿಲೇಜ್, ಮತ್ತೆ ನಿಮಗೆ ಸೊಂಡೆಕೊಪ್ಪ ಇದು ಪಂಚಾಯತ್ ಬರುತ್ತೆ ಇದು ಆಯ್ತಾ. ಈಗ ನಾವು ನೆಲಮಂಗಲ ಇಂದ ಬರ್ತೀವಿ. ಇದು ಆಕ್ಚುಲಿ ನೆಲಮಂಗಲಕ್ಕೆ ನಿಯರ್ ಅಲ್ವಾ ಇದು ಮೇನ್ ಆಗಿ? ಈಗ ನೆಲಮಂಗಲ ಇಂದ ಬಂದ್ರೆ ಯಾವ ಕಡೆಯಿಂದ ಆಕ್ಸೆಸ್ ಇದೆ, ಯಾವ ಎಕ್ಸಾಕ್ಟ್ ಲೊಕೇಶನ್ ಇದೆ? ಬೆಂಗಳೂರು ಕಡೆಯಿಂದ ಬರ್ತೀರಾ ಅಂತ ನೆಲಮಂಗಲ ಕೋರ್ಟ್ ಎಲ್ರಿಗೂ ಗೊತ್ತಿದೆ. ನೆಲಮಂಗಲ ಕೋರ್ಟ್ ಇಂದ ಬಂದ್ರೆ ನೀವು ಸ್ಟ್ರೈಟ್ ಅದು ತವರಿಕೆರೆ ಹೋಗುವಂತ ರೈಡ್ ಮೇನ್ ರೋಡ್ ಅದು ಆಯ್ತಾ. ಸೊಂಡೆಕೊಪ್ಪಟ್ಟು ತವರಿಕೆರೆ ಹೋಗೋ ಮೇನ್ ರೋಡ್ ಅದು. ಆ ರೋಡ್ ಅಲ್ಲಿ ಜಸ್ಟ್ ನೀವು ಸ್ವಲ್ಪ ಅಲ್ಲಿಂದ ತುಮಕೂರು ಹೈವೇಂದ ಕೋರ್ಟ್ ಆದ್ಮೇಲೆ ಕೋರ್ಟ್ ಇಂದ 1 ಕಿಲೋಮೀಟರ್ ಮುಂದೆ ಬಂದ್ರೆ ಲೆಫ್ಟ್ ಒಂದು ರೋಡ್ ಬರುತ್ತೆ. ಅಲ್ಲಿ ಬಂದ್ರೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಬಂದು ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅಲ್ಲೇ ಮೇನ್ ರೋಡ್ ಬರೋದು. ಅಲ್ಲಿಂದ ನಾವು ಜಸ್ಟ್ 1.5 ಕಿಲೋಮೀಟರ್ ಬಂದ್ರೆ ನಾವು ಲೇಔಟಿಗೆ ಬಂದು ಸೇರ್ಕೋತೀವಿ. ಎಂಬ್ರಾಯ್ಡ್ ಸ್ಕೂಲ್ ಏನಿದೆ ಅದ್ರ ಆಪೋಸಿಟ್ ಅಲ್ಲೇ ಬರುತ್ತೆ ಲೇಔಟ್ ನಮ್ದು. ಓಕೆ. ಈಗ ಒಂದು ನೆಲಮಂಗಲದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ? ಎಕ್ಸಾಕ್ಟ್ 4ರಿಂದ 5 ಕಿಲೋಮೀಟರ್ ಬರುತ್ತೆ ಸರ್. 4ರಿಂದ 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಲೇಔಟ್ ಇದು. ಹೌದು. ಸೊ ಹುಲ್ಲೇಗೌಡನಹಳ್ಳಿ ಅಂತ ವಿಲೇಜ್. ಆಲ್ರೆಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ವಿಲೇಜ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ. ಆ ವಿಲೇಜ್ ಒಳಗಡೆನೆ ಇರ್ತಕ್ಕಂಥ ಲೇಔಟ್. ಸುತ್ತಮುತ್ತ ಎಲ್ಲ ಮನೆ ಎಲ್ಲ ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ನೋಡ್ಕೊಳ್ಳಿ. ಬರೀ 30 ಸೈಟ್ಗಳು ಇರ್ತಕ್ಕಂಥ ಲೇಔಟ್ ಇದು ಅಲ್ವಾ ಸರ್? ಎಲ್ಲ 30-40 ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಮತ್ತೆ ಯಾವ ಖಾತೆ ಬರುತ್ತೆ ಸರ್? ಇದು ಪಂಚಾಯತಿ ಈ ಖಾತೆ ಬರುತ್ತೆ. ಪಂಚಾಯತಿ ಈ ಖಾತೆ ಬರುತ್ತೆ. ಪಂಚಾಯತಿ ಈ ಖಾತೆ ಬರುತ್ತೆ ಸರ್. ಇದೇನಂತಂದ್ರೆ ನೋಡಿ, ಈಗ ನಾವು ದೂರದಿಂದ ಬರ್ತೀವಿ ಅಂತ ಅನ್ಕೊಳ್ಳಿ. ಈಗ ಪಂಚಾಯತಿಂದ 500 ಮೀಟರ್ ಆಚೆ ಇತ್ತು ಅಂತ ನಿಮ್ಗೆ ಪಂಚಾಯತಿ ಸೇರಲ್ಲ ಅದು ಆಯ್ತಾ. ನಾವು ಪಂಚಾಯತಿ ಅಂತ ಹೇಳ್ಬೋದು ಅಷ್ಟೇ, ಪಂಚಾಯತಿ ಸೇರಲ್ಲ. ಇದೇನಂದ್ರೆ ಪಂಚಾಯತಿ ಊರ್ ಒಳಗಡೆ ಇದೆ ನೋಡಿ, ಸುತ್ತಮುತ್ತ ಮನೆ ಇದೆ. ಸೆಂಟ್ರಲ್ಲಿ ಊರು ಒಳಗಡೆ ಸೆಂಟ್ರಲ್ಲಿ ಇರೋಂಥ ಸೈಟ್ ಇದು ಆಯ್ತಾ. ಹಂಗಾಗಿ ಪಂಚಾಯತಿ. ಮತ್ತೆ ನೋಡಿ, ಅದಕ್ಕೆ ಈಗ ಪಂಚಾಯತಿ ವಾಟರ್ ಕಲೆಕ್ಷನ್ ಕೊಡಲ್ಲ. ಏನಾದ್ರು ಪಂಚಾಯತಿಯಿಂದ 500 ಮೀಟರ್ ದೂರ ಇತ್ತು ಅಂತಂದ್ರೆ, ವಿಲೇಜ್ ಇಂದ 500 ಮೀಟರ್ ದೂರ ಇತ್ತು ಅಂದ್ರೆ ನಿಮ್ಗೆ ವಾಟರ್ ಕಲೆಕ್ಷನ್ ಕೊಡಲ್ಲ. ಬಟ್ ಇದು ವಾಟರ್ ಕಲೆಕ್ಷನ್ ಪಂಚಾಯತಿ ವಾಟರ್ ಕಲೆಕ್ಷನ್ ಆಗಿದೆ. ಜನಜೀವನ ವಾಟರ್ ಕಲೆಕ್ಷನ್ ಇದೆಲ್ಲ ಇರೋದು ಪಂಚಾಯತಿ ವಾಟರ್ ಕಲೆಕ್ಷನ್ ಕೊಟ್ಟಿದ್ದೀವಿ ಆಲ್ರೆಡಿ. ವಾಟರ್ ಕನೆಕ್ಷನ್ ಹೌದೌದು. ಈಗ ಪ್ರೆಸೆಂಟ್ ಹೌದು, ಪಂಚಾಯತಿ ವಾಟರ್ ಕಲೆಕ್ಷನ್ ರೆಡಿ ಇದೆ. ಡ್ರೈನೇಜ್ ಮಾಡಿದ್ದೀನಿ, ಪವರ್ ಕಲೆಕ್ಷನ್ ಕೊಟ್ಟಿದ್ದೀನಿ, ಎಲ್ಲದು ರೆಡಿ ಇದೆ. ನಾಳೆ ಬೆಳಿಗ್ಗೆ ನೀವು ಮನೆ ಕಟ್ಕೋಬಹುದು. ಕರೆಂಟ್ ಕೂಡ ಚಾರ್ಜಿಂಗ್ ಎಲ್ಲ ಹೌದು ಹೌದು ಚಾರ್ಜಿಂಗ್ ಅಲ್ಲಿ ಇದೆ. ಆಲ್ಮೋಸ್ಟ್ ಇದು ನೋಡೋದಾದ್ರೆ ಸೈಟ್ ನಂಬರ್ ರೆಡಿ ಇದೆ, ಸೈಟ್ ಮಾರ್ಕೇಶನ್ ಕೂಡ ಆಗಿದೆ, ಆಲ್ರೆಡಿ ವಾಟರ್ ಕನೆಕ್ಷನ್ ಕೂಡ ಇದೆ, ಚರಂಡಿ ವ್ಯವಸ್ಥೆ ಇದೆ, ಡ್ರೈನೇಜ್ ವ್ಯವಸ್ಥೆ ಇದೆ ಅಲ್ವಾ? ಎಷ್ಟು ಫೀಟ್ ಕೊಟ್ಟಿದ್ದೀರಾ ಸರ್ ರೋಡ್? ಸರ್ ಇದು 30 ಫೀಟ್ ರೋಡ್, 30 ಅಡಿ ರೋಡ್ ಕೊಟ್ಟಿದ್ದೀರಾ. ಓಕೆ. ಇನ್ನು ಎಷ್ಟು ದಿನದಲ್ಲಿ ಆಗ್ಬೋದು ತಾರ್ ರೋಡ್ ಎಲ್ಲ? ತಾರ್ ಇನ್ನೊಂದು 15-20 ದಿವಸದಲ್ಲಿ ತಾರ್ ಒಂದು ಹಾಕ್ತೀನಿ. ಅದು ಬಿಟ್ಟರೆ ಎಲ್ಲದೂ ಕಂಪ್ಲೀಟ್ ಮಾಡಿದ್ದೀನಿ. ತಾರ್ ಒಂದು ಹಾಕ್ಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಒಂದು 15 ದಿವಸದಲ್ಲಿ ತಾರು ಕೂಡ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ. ಈಗ ಲೋನ್ ಆಗುತ್ತಾ ಸರ್ ಇದಕ್ಕೆ? ಸರ್ ಖಂಡಿತವಾಗ್ಲೂ ಲೋನ್ ಆಗುತ್ತೆ. ಪಂಚಾಯತಿ ಈಗ ನಿಮಗೆ ಪಂಚಾಯತಿ ಈ ಖಾತೆ ಅಂತ ಬಂದಾಗ ನಿಮ್ಗೆ ಖಂಡಿತವಾಗ್ಲೂ ಲೋನ್ ಆಗೇ ಆಗುತ್ತೆ. LIC ಲೋನ್ ಮಾಡಿಸ್ಕೊಡ್ತೀನಿ. LIC ನ್ಯಾಷನಲೈಸ್ ಇದರಲ್ಲೇ ಲೋನ್ ಮಾಡಿಸ್ಕೊಡ್ತೀರಾ ಅಲ್ವಾ? ಹೌದು. ಸುಮಾರು ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಲೋನು? ಲೋನ್ ನಿಮಗೆ 70% ನಮಗೆ ಲೋನ್ ಮಾಡಿಸ್ಕೊಡ್ತೀನಿ. 70% ಮಾಡಿಸ್ಕೊಡ್ತೀರಾ? ಡಿಪೆಂಡ್ ಆನ್ ಪ್ರೊಫೈಲ್ ಅಲ್ವಾ? ಹೌದು. 70% ಲೋನ್ ಅಂತ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ. ಮತ್ತೆ ಬೇರೆ ಇದೆಲ್ಲ ಬಿಟ್ಬಿಟ್ಟು ಬೇರೆ ಏನೇನು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಈ ಲೇಔಟಲ್ಲಿ? ಬೇರೆ ಅಂತಂದ್ರೆ ನೋಡಿ, ಈಗ ನಾರ್ಮಲ್ ಆಗಿ ಏನು ಕೊಡಬೇಕು ಅದನ್ನ, ಅಂದ್ರೆ ಈಗ ಪಂಚಾಯತಿ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಮತ್ತೆ ಡ್ರೈನೇಜ್ ಆಗಿರ್ಬೋದು, ಪವರ್ ಒಂದು ಕೊಟ್ಟಿದ್ದೀನಿ, ತಾರ್ ಒಂದು ಕೊಡ್ತೀನಿ. ಇನ್ನೇನು ಕೊಡ್ಬೋದು? ಈಗ ಒಂದು ವಿಲೇಜ್ ಒಳಗಡೆ ಇರೋದು ಎಲ್ಲದು ಇದೆ ಆಲ್ರೆಡಿ ಪ್ರೆಸೆಂಟ್. ಇನ್ನೇನು ಕೊಡೋಂಥ ಅವಶ್ಯಕತೆ. ಬೇಸಿಕ್ ಕಮ್ಯುನಿಟೀಸ್ ಒಂದು ಲೇಔಟ್ಗೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಸರ್? ಏನು ಗೇಟೆಡ್ ಕಮ್ಯುನಿಟೀಸ್ ಏನಾದರೂ ಫೆಸಿಲಿಟೀಸ್ ಇದೆಯಾ? ಹೇಗೆ ಗೇಟೆಡ್ ನೋಡಿ, ಈಗ ಊರ್ ಒಳಗಡೆ ಇದೆ, ಗೇಟ್ ನ ಹಾಕಂಗೇ ಇಲ್ಲ. ಯಾಕೆಂದ್ರೆ ಅಕ್ಕಪಕ್ಕ ಮನೆ ಇದೆ, ಕಾಣಿಸ್ತಿದೆಯಲ್ಲ ನಿಮ್ಗೆ. ಸೈಟ್ ಪಕ್ಕದಲ್ಲೇ ಮನೆಗಳಿದಾವೆ, ಗೇಟ್ ಹಾಕಂತ ಅವಶ್ಯಕತೆ. ಈ ಊರಲ್ಲಿ ಒಂದು ಲೇಔಟ್, ಒಂದು ಸೈಟ್ ಬೇಕು ನಮಗೆ ಅಂತ ಆರಾಮ ಬಂದು ತಗೋಬಹುದು ಅಲ್ವಾ ಸರ್? ಅಷ್ಟೇ, ಖಂಡಿತವಾಗ್ಲೂ. ಓಕೆ. ಮತ್ತೆ ಲೋನ್ ಆಗುತ್ತೆ ಅಂದ್ರೆ ಅರೌಂಡ್ 70% ಲೋನು. ಹೌದು, 70% ಲೋನ್ ಮಾಡಿಸ್ಕೊಡ್ತೀನಿ. ಮತ್ತೆ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಬಂದೆ,
ಡೆವಲಪ್ಮೆಂಟ್ ಅಂದ್ರೆ ನೋಡಿ, ಈಗ ನಾನು ಹೇಳಿದೆ ಇಲ್ಲೇ ಎಂಬ್ರಾಯ್ಡ್ ಸ್ಕೂಲ್ ನಿಮ್ಗೆ ಎಂಬ್ರಾಯ್ಡ್ ಸ್ಕೂಲ್ ಅಟ್ಯಾಚಾಗೆ ನಾನು ಲೇಔಟ್ ಇದೆ. ಅದು ಬಿಟ್ಟರೆ ನಿಮ್ಗೆ ಹರ್ಷ ಹಾಸ್ಪಿಟಲ್ ಆಗಿರೋದು, ಹರ್ಷ ಸ್ಕೂಲ್ ಆಗಿರ್ಬೋದು. ಮತ್ತೆ ನಿಮಗೆ ಡೆವಲಪ್ಮೆಂಟ್ ಅಂದ್ರೆ ನೋಡಿ, ಇವಾಗ ಎಲ್ರಿಗೂ ಈಗ ಅಲ್ಲಿಂದ ನೆಲಮಂಗಲದಿಂದ, ಈಗ ಬ್ಯಾಂಗ್ಳೂರಿಂದ ನೆಲಮಂಗಲ ಬರ್ಬೇಕನಪ್ಪ, ಇಲ್ಲಿ ಮನೆ ಕಟ್ಟಕ್ಕಾಗುತ್ತಾ, ಅದೆಲ್ಲ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಮೆಟ್ರೋ ಬಂದಿದ್ದೀರಿ ನೆಲಮಂಗಲದವ್ರು ಮೆಟ್ರೋ ಬಂದಿದ್ಮೇಲೆ ನೀವು ಕಣ್ಣು ಮುಚ್ಕೊಂಡು ಅಲ್ಲಿಂದ 15-20 ನಿಮಿಷ ನೀವು ಜರ್ನಿ ಮಾಡ್ಬೋದು. ಬಟ್ ನಾವು ಇಲ್ಲಪ್ಪ, ಇಲ್ಲಿಂದ ತುಂಬ ದೂರ ಆಗುತ್ತೆ, ತುಂಬ ಡಿಲೇ ಆಗುತ್ತೆ, ನಾವು ಕೆಲ್ಸಕ್ಕೆ ಓಡಾಡೋಕ್ಕಾಗಲ್ಲ ಅನ್ನೋ ತೊಂದರೆ ಇಲ್ಲ. ಮೆಟ್ರೋ ಬರ್ತಿದೆ. ಮತ್ತು ಇನ್ನೊಂದೇಂದರೆ ಇವಾಗ ನಿಮಗೆ ಟ್ರಾಫಿಕ್ ಇಲ್ಲ. ಹೈವೇಲಿ ಎಲ್ಲದು ಬರೋದು, ನೀವು ಹೈವೇಲಿ ಬರ್ತೀರಾ, ಎಲ್ಲೂ ಕೂಡ ನಿಮ್ಗೆ ಸಿಗ್ನಲ್ ಇಲ್ಲ, ಟ್ರಾಫಿಕ್ ಇಲ್ಲ. ಆರಾಮಾಗಿ 20-25 ನಿಮಿಷ ನೀವು ಇದು ಲೇಔಟ್ ಬಂದು ಸೇರ್ಕೋಬೋದು ನೀವು. ಈಗ ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇದೆ ಸರ್ ಮೇನ್ ಆಗಿ ಲೇಔಟ್ ನಾವು ಬರ್ಬೋದಪ್ಪ ಈ ಏರಿಯಿಂದ? ಒಂದು ಈ ಮಾಗಡಿ ರೋಡಿಂದ ಮನೆ ನೀವು ತಾವರೆಕೆರೆ ರೈಟ್ ತೊಗೊಂಡ್ರು ಇಲ್ಲಿ ಬರ್ಬೋದು. ಇನ್ನು ನೀವು ಮಾಮೂಲಿ ಈಗ ಬೆಂಗಳೂರಿಂದ ನೀವು ಬರ್ತೀನಿ ಅಂತಂದ್ರೆ ಅಲ್ಲಿಂದನೂ ಬರ್ಬೋದು. ಈಗ ಮಾದನಹಳ್ಳಿ ಊರು ಒಳಗಡೆಯಿಂದನೂ ಬರ್ಬೋದು ನೀವು. ಬಟ್ ನಿಮ್ಗೆ ಸುತ್ತಮುತ್ತ ಎಲ್ಲ ಕಡೆನೂ ಬರ್ಬೋದು, ಎಲ್ಲ ಕಡೆನೂ ರೋಡ್ ಇದೆ ನಿಮಗೆ. ಇಲ್ಲ ಈ ಮಾಗಡಿ ರೋಡ್ ಕಡಬಗೆರೆ ಕಿತ್ನಳ್ಳಿ ರೋಡು, ಆ ರೋಡಿಂದ ನೀವು ಬರ್ಬೋದು. ಕಿತ್ನಳ್ಳಿ ರೋಡಿಂದ ಇನ್ನೂ ನಿಮ್ಗೆ ತುಂಬ ಹತ್ರ ಆಗುತ್ತೆ. ಈ ಮಾಚೋಳಿ ಕಿತ್ನಳ್ಳಿ ಆ ಕಡೆಯಿಂದ ಬರ್ತಿರಲ್ಲ, ಅಲ್ಲಿಂದ ನೀವು ಕಣ್ಣು ಮುಚ್ಕೊಂಡು ಇಲ್ಲಿ ವಾಪಸ್ ಬರ್ಬೋದು. ನೀವು ಹೇಳೋ ಪ್ರಕಾರ ಇದು ಲೊಕೇಶನ್ ನೆಲಮಂಗಲ ಸೈಡಿಂದ ಬರ್ತೀರಾ, ಸೊಂಡೆಕೊಪ್ಪ ಸೈಡಿಂದ ಬರ್ತೀರಾ, ಮಾಗಡಿ ರೋಡಿಂದ ಬರ್ತೀರಾ, ಯಾವ ಕಡೆಯಿಂದ ಬಂದರೂ ಕೂಡ ನಿಮಗೆ ಲೊಕೇಶನ್ ಆಕ್ಸೆಸ್ ಇದೆ, ಬರ್ಬೋದು, ರೀಚ್ ಆಗ್ಬೋದು. ಎಲ್ಲ ಕಡೆಯಿಂದನೂ ರೋಡ್ ಫೆಸಿಲಿಟೀಸ್ ಇದೆ ಅಲ್ವಾ ಸರ್? ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದೀವಿ. ಲೋನು ಕೂಡ ಮಾಡಿಸ್ಕೊಡ್ತಾ ಇದ್ದೀರಾ. 30 ಸೈಟ್ಗಳಿದಾವೆ. ಓನ್ಲಿ 30-40 ಡೈಮೆನ್ಷನ್ ಇರತಕ್ಕಂಥ ಸೈಟ್ ಅಂತ ಹೇಳ್ತಾ ಇದ್ದೀರಾ. ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದೀರಾ. ಹೌದು. ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಅಡ್ವಾನ್ಸ್ ಬುಕ್ಕಿಂಗ್ ನಿಮ್ಗೆ ಗೊತ್ತಿದೆ ಅಲ್ವಾ. ಈಗ ನಾವೊಂದು ಸೈಟ್ನ ಇದು ಮಾಡ್ಕೋಬೇಕು ಅಂದ್ರೆ ಬ್ಲಾಕ್ ಮಾಡ್ಕೊಂಡು ನೀವು ಕೊಡಲೇಬೇಕು. ಒಂದು 10 to ನೀವು 10,000 ಕೊಡ್ತೀರಾ, 50,000 ಕೊಡ್ತೀರಾ, 1 ಲಕ್ಷ ಕೊಡ್ತೀರಾ, ಅದು ನಿಮ್ಗೆ ಸೇರಿದ್ದು. ಬಟ್ ನಿಮಗೆ ಸೈಟ್ ಅಂತ ಬೇಕಂದಾಗ ನೀವು ಅಡ್ವಾನ್ಸ್ ಮಾಡಲೇಬೇಕು. ಅಡ್ವಾನ್ಸ್ ಮಾಡಿ ನಿಮ್ಮದು ಸೈಟು ಅಂತಂದಾಗ ನೀವು ಇವಾಗ ಲೋನ್ಗೆ ಹೋಗಬೇಕು. ಇಲ್ಲ ಅಂತಂದರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕು. ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂದರೆ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ತೊಗೊಂಡೋಗಿ ಒಬ್ಬರಲ್ಲ 10 ಜನರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿ ಬನ್ನಿ. ನೀವು ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೊತೀರಾ, ಮಾಡ್ಕೊಳ್ಳಿ. ಇಲ್ಲ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀನಿ. ಈಗ ನೀವು ಲೋನ್ ಮಾಡ್ಸ್ಕೊಳಕ್ಕಾಗೋದಿಲ್ವಾ, ಲೋನ್ ಬೇಡವಾ, ನೀವು 8-10 ಲಕ್ಷ ದುಡ್ಡನ್ನ ಕೊಡಿ, ಆಯ್ತಾ. 15,60,000 ಆಗುತ್ತೆ ನಿಮ್ಗೆ ಸೈಟ್ಗೆ, ಆಯ್ತಾ. 8-10 ಲಕ್ಷ ಕೊಡಿ, ರಿಜಿಸ್ಟರ್ ಮಾಡ್ಕೊಡ್ತೀನಿ ಫಸ್ಟ್. ಅದಾದ್ಮೇಲೆ ನಿಮ್ಗೆ 6 ಮಂತ್ ಟೈಮ್ ಕೊಡ್ತೀನಿ. 3 months, 4 months, 5 months, 6 months, ನೀವು ಯಾವಾಗಾರ 6 ತಿಂಗಳು ನೀವು ಯಾವಾಗಾರ ಬಂದು ಕ್ಲಿಯರ್ ಮಾಡಿಬಿಟ್ಟು ನೀವು ಪೇಪರ್ ತೊಗೊಂಡೋಗಿ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ನಿಮಗೆ 8-10 ಲಕ್ಷ ತೊಗೊಂಬನ್ನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ. ನೀವು ಹೇಳೋ ಪ್ರಕಾರ ಅಡ್ವಾನ್ಸ್ ಬುಕ್ಕಿಂಗ್ ಹೇಳಿದ್ರೆ, ಈಗ ನಾವು ಒಂದು ಲೀಗಲ್ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕು ಸರ್ ನಿಮ್ಮ ಹತ್ರ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. 10 days ಟೈಮ್ ಕೊಡ್ತೀನಿ ಅಂತ ಹೇಳಿದ್ರೆ, ಆ 10 days ಆ ಲೀಗಲ್ ಡಾಕ್ಯುಮೆಂಟ್ ತಗೊಂಡು ಹೋಗೋದಕ್ಕೆ ಏನಾದರೂ ಚಾರ್ಜಸ್ ಇದೆಯಾ? ಅಲ್ಲ, ನೀವು 10,000 ಕೊಟ್ಟು ಬ್ಲಾಕಿಂಗ್ ಮಾಡ್ಕೊಳ್ಳೇಬೇಕು ಈ ಸೈಟಿಗೆ ಅಂತ ಅಂದ್ಬಿಟ್ಟು. ಬ್ಲಾಕಿಂಗ್ ಮಾಡ್ಕೊಂಡು ನೀವು ತೊಗೊಂಡು ಪೇಪರ್ ತೊಗೊಂಡೋಗಿ 8-10 ದಿವಸ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ನೀವು ಬರಲೇಬೇಕು. ಯಾಕೆಂದರೆ ಕಸ್ಟಮರ್ ತುಂಬ ಜನ ಬರ್ತಿರ್ತಾರೆ. ನೀವು 20 ದಿವಸ ತಿಂಗಳು ಅಂತ ಹೇಳ್ಕೊಂಡು ಹೋದಾಗ ನಮಗೂ ಕೂಡ ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಬಟ್ ನೀವು 10 ದಿವಸ ಟೈಮ್ ಕೊಟ್ಟಿದ್ರೆ ಆ 10 ದಿವಸ ಒಳಗೆ ನೀವು ಬುಕ್ಕಿಂಗ್ ಮಾಡ್ಕೋಬೇಕು. ಆಮೇಲೆ ನಿಮ್ದು ಏನಿದ್ರೆ ಅಗ್ರಿಮೆಂಟ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಅದು ನಿಮ್ಮ ಇಷ್ಟ ಇದ್ರೆ ಕಂಟಿನ್ಯೂ ಅಗ್ರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ವಾಪಸ್ ಕೊಡಿ, ಅಮೌಂಟ್ ರಿಫಂಡ್. ಹೌದು ಅಲ್ವಾ ಸರ್? ಖಂಡಿತ. ಅದಾದ ನಂತರ ಏನು ಅಗ್ರಿಮೆಂಟ್ ಅಮೌಂಟ್ ಇದೆಯೋ ಅದೇ ತರ ಹೌದು ಸರ್. 15 ಲಕ್ಷ ಚೇಂಜ್ ಅನ್ನು ಹೇಳಿದ್ರಿ ಒಂದು ಸೈಟ್ ನೀವು ಹೇಳಿದ್ರಿ. ಸೊ ಸ್ಕ್ವೇರ್ ಫೀಟ್ ಏನ್ ರೇಟ್? 1,299 ರೂಪಾಯಿ ಬರುತ್ತೆ ಸರ್. 1,299 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು. ಎಲ್ಲ 30-40 ಇರೋದ್ರಿಂದ 15,60,000 ರೂಪಾಯಿ. 60,000 ರೂಪಾಯಿ ಅಲ್ವಾ? ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಏನಿದೆಯೋ ಅದನ್ನ ಪೇ ಮಾಡಬೇಕು ಅಲ್ವಾ? ಹೌದು. ವಿತೌಟ್ ರಿಜಿಸ್ಟ್ರೇಷನ್ ಫೀಸ್ 15,60,000 ರೂಪಾಯಿಗೆ 30-40 ಸೈಟ್ ಸಿಗುತ್ತೆ. ಎಲ್ಲ ಕಡೆಯಿಂದ ಎಲ್ಲ ಫೇಸಿಂಗ್ ಅಲ್ಲೂ ಸಿಗ್ತಾ ಇದೆಯಾ? ಎಲ್ಲ ಫೇಸಿಂಗ್ ಇದೆ ಸರ್. ಈಸ್ಟ್ ವೆಸ್ಟ್ ನಾರ್ತ್ ಒಂದು 2 ಸೈಟ್ ಇದೆ ನೋಡಿ. ನಾರ್ತ್ ಸೌತ್ 2 ಇದು. ಈ 2 ಸೈಟಿಗೆ 3 ಕಡೆ ರೋಡ್ ಸಿಗುತ್ತೆ ನೋಡಿ. ಇದು ಸೈಟ್ ನಂಬರ್ 11ಗೆ ಸೌತ್ ಅಲ್ಲೂ ರೋಡ್ ಇದೆ, ಈಸ್ಟ್ ಅಲ್ಲೂ ರೋಡ್ ಇದೆ, ನಾರ್ತ್ ಅಲ್ಲೂ ರೋಡ್ ಇದೆ, ಆಯ್ತಾ. ಎಲ್ಲ ತರ ಫೇಸಿಂಗ್ ಅಲ್ಲೂ ಸಿಗುತ್ತೆ ಅಲ್ವಾ ಸರ್? ಬಟ್ ನಿಮ್ಗೆ ಈಸ್ಟ್ ವೆಸ್ಟ್ ಮಾತ್ರ ಇರೋದು ಜಾಸ್ತಿ. ಎಲ್ಲ ಈಸ್ಟ್ ವೆಸ್ಟ್ ಅಲ್ಲೂ ಇದೆ. ಓಕೆ. ಈಗ ಅದರಲ್ಲಿ ಏನೋ ನೆಗೋಷಿಯಬಲ್ ಏನಿಲ್ಲ ಸರ್. ಯಾಕೆ ಅಂತಂದ್ರೆ ನಾನು ಇರೋದನ್ನ ಫ್ಯಾಕ್ಟ್ ಏನಿದೆ ಅದನ್ನೇ ಹೇಳಿದ್ದೀನಿ. ಬಂದಾಗ್ಲೂ ಖಂಡಿತವಾಗ್ಲೂ ವಿಜಯ್ ಅವರು ಆಲ್ರೆಡಿ ಸುಮಾರು ಜನಕ್ಕೆ ಸರ್ ನೆಗೋಷಿಯಬಲ್ ಅಂತ ಹೇಳಿಸಿ ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ. ನಿಮ್ಮಿಂದನೇ ಸುಮಾರು ನಾನು ಒಂದು 50-100 ಸೈಟ್ ನಾನು ಎಲ್ರಿಗೂ ವಿಜಯ್ ಅವ್ರು ಹೇಳಿದ್ದಾರೆ ಅಂತಾನೆ ನಾನು ಆಯ್ತು ಬಿಡಿ ಕೊಟ್ಬಿಡೋಣ ಅಂತ ಕೊಟ್ಬಿಟ್ಟಿದ್ದೀನಿ. ಆಯ್ತು ಕೊಡೋಣ ಇದ್ರಲ್ಲೂ. ಬಟ್ ನೆಗೋಷಿಯಬಲ್ ಇದ್ದೇ ಇರುತ್ತೆ. ನೆಗೋಷಿಯಬಲ್ ಇಲ್ಲ ಅಂತಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಕೊಟ್ಟೆ. ನೆಗೋಷಿಯಬಲ್ ಇರಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಅಲ್ವಾ? ಸರಿಯಾದ ವರ್ಡ್ ಅನ್ಸುತ್ತೆ ಅಲ್ವಾ? ಒಟ್ಟಿನಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಇದೆ. ವಿಜಯ್ ಹೇಳಿದ್ರಲ್ವಾ, MP ಅವ್ರು ಹೇಳಿದ್ರು, ಅವರು ನಮ್ಗೆ ಇಷ್ಟು ಕೊಡ್ಲೇಬೇಕು ನನಗೆ ಅಂತ ಕೇಳ್ಬಿಡ್ತಾರೆ ಜನ. ನಾವು ಹೇಳಕ್ಕಾಗಲ್ಲ. ಓವರ್ ಆಲ್ 15,60,000 ಅಂದ್ರಿ ಸರ್. ಡೈರೆಕ್ಟ್ ಹೇಳ್ಬಿಡಿ ಒಂದು ಫೈನಲ್ ರೇಟ್ ಏನಾಗ್ಬೋದು? ಇಲ್ಲ, ನಾನು ಫೈನಲ್ ಅಂದ್ರೆ 15 ಲಕ್ಷ ಬಿಟ್ಕೊಡ್ತೀನಿ, ಏನು ತೊಂದರೆ ಇಲ್ಲ. 60,000 ರೂಪಾಯಿ. 15 ಲಕ್ಷದಲ್ಲಿ 1 ರೂಪಾಯಿ ಇಳಿಯಲ್ಲ. ಹೌದು. ಯಾಕೆ ಅಂತಂದ್ರೆ ನಿಮಗೆ ಊರೊಳಗಡೆ ಅಟ್ಯಾಚ್ ಆಗಿದೆ. ಮತ್ತೆ ಈಗ ನಿಮ್ಗೆ ಏನಾದ್ರೂ ನಾನು ತಗೊಂಡೋಗಿ ಇನ್ನೊಂದು 5 ವರ್ಷ ಬೇಕು, 6 ವರ್ಷ ಬೇಕು ಇಂಪ್ರೂವ್ಮೆಂಟ್ ಆಗೋದಕ್ಕೆ. 6 ವರ್ಷ ಆದ್ಮೇಲೆ ಮನೆ ಕಟ್ಬೋದು, 5 ವರ್ಷ ಆದ್ಮೇಲೆ ಮನೆ ಕಟ್ಬೇಕಂದ್ರೆ ನಾಳೆ ಬೆಳಿಗ್ಗೆ ಮನೆ ಕಟ್ಕೊಳ್ಳಿ. ಎಲ್ಲ ವಾಟರ್ ಕಲೆಕ್ಷನ್ ಕೊಟ್ಟಿದ್ದೀನಿ, ಪಂಚಾಯತಿ ಕಲೆಕ್ಷನ್ ಕೊಟ್ಟಿದ್ದೀರಿ. ಇನ್ನೇನು ಬೇಕು ನಿಮಗೆ? ತಾರ್ ಕೊಟ್ಟಿದ್ದೀನಿ. ಇನ್ನೇನು ಬೇಕು ನಿಮ್ಗೆ? ಎಲ್ಲದೂ ಕಲೆಕ್ಷನ್ ಎಲ್ಲದೂ ಕೊಟ್ಟಿದ್ದೀನಿ ನಿಮಗೆ. ನಾಳೆ ಬೆಳಿಗ್ಗೆ ಮನೆ ಕಟ್ಕೊಳ್ಳಿ.
ನಾಳೆನೇ ರಿಜಿಸ್ಟ್ರೇಷನ್ ಬೇಕಾ ಫುಲ್ ಕ್ಯಾಶ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಲ್ವಾ? ಹೌದು. ಲೋನ್ ಬೇಕಾ? ಲೋನ್ ಕೂಡ 10 ದಿನದಲ್ಲಿ ಏನು ನಿಮಗೆ ಇಷ್ಟ ಆಗುತ್ತೋ ಅದನ್ನ ತಗೊಂಬನ್ನಿ. ಆಮೇಲೆ ಎಷ್ಟು ದಿನದಲ್ಲಿ ಮಾಡಿಸ್ಕೊಡ್ತೀರಾ ಸರ್ ಲೋನು? ಸರ್ ಲೋನ್ 20ರಿಂದ 25 ದಿವಸ ಬೇಕೇ ಬೇಕು. ಮಿನಿಮಮ್ 20-25 ಡೇಸ್ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಸರ್ ಈಗ ಹೆಂಗಾಗಿದೆ ಅಂದ್ರೆ ನೋಡಿ, ಲೋನ್ ಹೋಗಿ 8ರಿಂದ 10 ಲಕ್ಷ ರೂಪಾಯಿ ನಾನು ಸೈಟ್ನ ಕೊಡ್ತಿದ್ದೀನಿ. ಕೊಟ್ಟರೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ನಾನು. 8ರಿಂದ 10 ಲಕ್ಷ ರೂಪಾಯಿ ಕೊಟ್ಟರೆ ಇನ್ನು ಮಿಕ್ಕಿದ್ದು ನಿಮ್ಗೆ 6 ತಿಂಗಳು ಟೈಮ್ ಸಿಕ್ಕಿರುತ್ತೆ. 6 ತಿಂಗಳು ನೀವು ಯಾವ ಬೇಕಾದ್ರೂ ಕೊಡ್ಬೋದಲ್ಲ ಸರ್. ತಿಂಗಳ ನಂಗೆ 1 ಲಕ್ಷ ಕೊಟ್ಟರೆ ನಿಮ್ದು 6 ತಿಂಗಳು 8ರಿಂದ 10 ಲಕ್ಷ ಅಲ್ಲ, 8 ಲಕ್ಷ ಕೊಡಿ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹೌದು, 10 ಲಕ್ಷ ಇನ್ನು ಎಕ್ಸ್ಟ್ರಾ ಇನ್ನು 7 ಲಕ್ಷ ಕೊಡಿ, ಇಲ್ಲ 10 ಲಕ್ಷ ಕಟ್ಟಿ ಇನ್ನು 5 ಲಕ್ಷ ಬ್ಯಾಲೆನ್ಸ್ ಇಡಿ. ನೋಡಿ ಹೆಂಗೆ ಅಂದ್ರೆ ಎಲ್ಲದ್ರಲ್ಲೂ ಕಡಿಮೆ ಮಾಡಿಸ್ಬಿಟ್ಟು ನೀವು ಅಲ್ಲ ಸರ್, 8 ಲಕ್ಷ ಕೊಡಿ ರಿಜಿಸ್ಟರ್ ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. 8 ಲಕ್ಷ ಕೊಡಲಿ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಇನ್ನು ಮಿಕ್ಕಿದ್ದು 7 ಲಕ್ಷ ರೂಪಾಯಿನ ನೀವು ತಿಂಗಳ 1 ಲಕ್ಷ ಕೊಡ್ಕೊಂಬನ್ನಿ, ಬಟ್ ನಾನು ಇಸ್ಕೊತೀನಿ. ಬಟ್ ಏನಂದ್ರೆ ನಿಮಗೆ ಪ್ರಾಬ್ಲಮ್ ಆಗ್ಬಾರ್ದು. ಈಗ ನೀವು ಲೋನ್ಗೆ ಹೋಗ್ತೀನಿ ಅಂದ್ರೆ 10 ವರ್ಷ 15 ವರ್ಷ ಲೋನ್ಗೆ ಹೋಗ್ತೀರಾ, ಕಟ್ತಲೇ ಇರ್ತೀರಾ. ಬಟ್ ನೀವು ತಿಂಗಳ 1 ಲಕ್ಷ ಆರಾಮಾಗಿ ಮಾಡ್ಕೊಂಡ್ರೆ 6 ತಿಂಗಳು ನಿಮ್ಗೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ನೀವು ರಿಜಿಸ್ಟರ್ ಮಾಡ್ಕೊಂಡು ಸರ್ ನಮಗೆ ಫುಲ್ ಪೇಮೆಂಟ್ ಕೊಡೋರ್ಗು ನಮಗೆ ಸೈಟ್ ಒಳಗಡೆ ಹೋಗಿ ಜಾಗ ಬಿಡ್ತಾರೆ, ಇಲ್ಲ ಖಂಡಿತವಾಗ್ಲೂ ಬಿಡ್ತೀನಿ. ನಾಳೆ ಬೆಳಿಗ್ಗೆ ಮನೆ ಕಟ್ಕೊಳ್ಳಿ, 8 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ನೀವು ಮನೆ ಕಟ್ಕೊಳ್ಳಿ. ನಾನು ಯಾವುದಕ್ಕೂ ತೊಂದರೆ ಮಾಡೋದ. ನೀವು 6 ತಿಂಗಳು ನನಗೆ ಏನು ಟೈಮ್ ಕೊಡಿ, ಆ ಟೈಮಲ್ಲಿ ದುಡ್ಡು ಕೊಡಿ ಅಷ್ಟೇ. ನೀವು ಯಾವ ಥರ ಮುಖಾಂತರ ಕೊಡಿ, ದುಡ್ಡು ಕೊಡಿ ಅಷ್ಟೇ. ನೋಡಿ ಸ್ನೇಹಿತರೆ, 8 ಲಕ್ಷ ರೂಪಾಯಿ ಆದರೂ ಕಟ್ಟಿ, ಇಲ್ಲ 10 ಲಕ್ಷನಾದರೂ ಕಟ್ಟಿ, ಉಳಿದಿದ್ದು 6 ತಿಂಗಳು ಟೈಮ್ ಕೊಡ್ತಾರೆ. ಅದರೊಳಗಡೆ EMI ಥರ ನೀವು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ? ಲೇಟಾಗಿ ಕಟ್ತಿದ್ದೀರಾ, ಜಾಸ್ತಿ ದುಡ್ಡು ಬೇಕು ಆ ಥರ ಅಂತ ಹೇಳ್ಬೋದು ಅಲ್ವಾ ಸರ್? ನೀವು ಮುಂಚೆಯಿಂದ ನಾನು ಮಾಡಿದ್ದು 10 ವರ್ಷ ಆಗಿದೆ ಓಪನ್ ಮಾಡಿ. ಇವತ್ತಿನ ಯಾರ ಹತ್ರ 0% ಇಂಟ್ರೆಸ್ಟ್, ಯಾರ ಹತ್ರ 10 ರೂಪಾಯಿ ಕೊಡಿ, 1 ರೂಪಾಯಿನ ಕೊಡಿ ಅಂತ ನಾನು ಯಾರ ಹತ್ರ ಕೇಳಿಲ್ಲ, ನಾನು ಕೇಳೋದು ಇಲ್ಲ. ಓಕೆ, ಈಗ ಇನ್ನೇನು ಸರ್, ಎಲ್ಲ ಡೀಟೇಲ್ಸು ಮುಗಿಸಿದ್ವಿ ಅಷ್ಟೇ ಅಲ್ವಾ? 10,000 ರೂಪಾಯಿ ಕೊಡಿ, 10 ದಿನ ಟೈಮ್ ತೊಗೊಳ್ಳಿ, ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ಅಗ್ರಿಮೆಂಟ್ಗೆ 1 ಲಕ್ಷನಾದ್ರೂ ಕೊಡಿ, 2 ಲಕ್ಷನಾದ್ರೂ ಕೊಡಿ, ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಲೋನ್ಗೆ ಹೋಗೋರು ಲೋನ್ ಹೋಗಿ 70% ಮಾಡ್ಕೊಡ್ತೀವಿ. ಇಲ್ಲ ಫುಲ್ ಕ್ಯಾಶ್ ಕೊಡ್ತೀರಾ, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲ 8 ಲಕ್ಷ ಇಲ್ಲ 10 ಲಕ್ಷ ಇತ್ತಾ, ಬನ್ನಿ ಅದಕ್ಕೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಚಿಕ್ಕ ಪುಟ್ಟ ಟರ್ಮ್ಸ್ ಅಂಡ್ ಕಂಡೀಷನ್ ಲೈಟಾಗಿ 1 ಪೇಪರ್ ನಿಮಗೆ, 1 ಪೇಪರ್ ಅವ್ರಿಗೆ, ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ವಾ? ಇನ್ನು ಉಳಿದಿದ್ದು 6 ತಿಂಗಳು ಟೈಮ್ ಇರುತ್ತೆ. ಅದಾದ ನಂತರ ಫುಲ್ ಅಮೌಂಟ್ ಕ್ಲಿಯರ್ ಆದ ತಕ್ಷಣ ನಿಮ್ದೇನಿದೆಯೋ ಅಷ್ಟೇ ಕ್ಲಿಯರ್. ನಿಮ್ಮ ಸೈಟ್ ನಿಮಗೆ ಇಮಿಡಿಯೇಟ್ ಮನೆನಾದ್ರೂ ಕಟ್ಟಿ, ಇಲ್ಲ ಕಾಂಪೌಂಡ್ ಆದ್ರೂ ಹಾಕಲಿ, ಪೆನ್ಸಿಗಾದ್ರೂ ಹಾಕೊಳ್ಳಿ ಅಲ್ವಾ ಸರ್? ಓಕೆ, ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ದತ್ರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಡೆಯಿಂದ ಮಂಜು ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು. ಇವ್ರದ್ದು ಇದಲ್ದಲ್ಲಿ ಇದೊಂದೇ ಲೇಔಟ್ ಅಲ್ಲ, ಇನ್ನೊಂದು ಕೂಡ ಯಾವುದು ಸರ್ ಅದು? ಇನ್ನೊಂದು ಇಲ್ಲಿ SLV ಗಾರ್ಡನಿಯಾ, ಅಲ್ಲೂ ಕೂಡ ಇವ್ರ ಲೇಔಟ್ ಇದೆ. ಅಲ್ಲೂ ಸುಮಾರು ಎಷ್ಟು ಸೈಟ್ಸ್ ಇದೆ ಸರ್? ಅಲ್ಲಿ 129 ಸೈಟು. ಅಲ್ಲೂ ಬಂದು ನಾನು ಡ್ರೈನೇಜ್ ಎಲ್ಲದು 100% ಡೆವಲಪ್ಮೆಂಟ್ ಮಾಡಿದ್ದೇನೆ. ಅದನ್ನು ಕೂಡ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್, ತುಂಬ ಚೆನ್ನಾಗಿದೆ. ಅದನ್ನ ಒಂದ್ಸರಿ ನೋಡಿ. ಅದು ಬಂದು 1900. ಅದು ಏನಂತಂದ್ರೆ ನಿಮ್ಗೆ ಹೈವೇ ಅಂತ ಏನು ನಮ್ದು ಹಾಸನ್ನು ಮಂಗಳೂರಿಗೆ ಹೋಗೋ ಹೈವೇ ಇದೆ ಅಲ್ವಾ, ಹೈವೇ ಇಂದ ಜಸ್ಟ್ 500 ಮೀಟರ್ ಆಗುತ್ತೆ. ಹೈವೇ ಇಂದ 500 ಮೀಟರ್ ನಿಮ್ಗೆ ಲೇಔಟ್ ಸಿಗುತ್ತೆ. ಅದ್ಯಾವುದು DC ಕನ್ವರ್ಷನ್? DC ಕನ್ವರ್ಷನ್, ಹೌದು, ಕನ್ವರ್ಷನ್ ಲೇಔಟ್ ತುಂಬಾ ಚೆನ್ನಾಗಿದೆ. ಒಂದು ಸರಿ ನೀವು ನೋಡಿ, ಅದ್ಭುತವಾಗಿದೆ ಲೇಔಟ್. ಅದನ್ನು ಕೂಡ ಏನ್ ರೇಟ್ ಅಂದ್ರೆ ಅದು 1999 ರೂಪಾಯಿ. ನೋಡಿ, 1999 ರೂಪಾಯಿ ಸ್ಕ್ವೇರ್ ಫೀಟ್. ಎಷ್ಟು ಸರ್? 30-40 ಬಂದು 24 ಲಕ್ಷ ರೂಪಾಯಿ ಆಗುತ್ತೆ. 24 ಲಕ್ಷ ರೂಪಾಯಿ DC ಕನ್ವರ್ಷನ್ ಸೈಟು ಕೂಡ ಇವ್ರ ಹತ್ರ ಇದೆ. ಅದಾದ ನಂತರ 15 ಲಕ್ಷ ರೂಪಾಯಿಗೆ ನಿಮಗೆ ಇಲ್ಲೂ ಕೂಡ ಸಿಗ್ತಾ ಇದೆ ಸೈಟು. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ, ನಿಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇದ್ದೇ ಇರುತ್ತೆ ಅಲ್ವಾ ಸರ್? ಹೌದು, ಓಕೆ. ನಿಮ್ಮ ಆಫೀಸು ನಾಗರಬಾವಿಲಿ ಎಲ್ಲಿ ಬರುತ್ತೆ ಅದನ್ನು ಲಾಸ್ಟಿಗೆ ಹೇಳ್ಬಿಡಿ ಸರ್. ನಾಗರಬಾವಿ ನಮ್ಮೂರು ತಿಂಡಿ ನಿಯರ್ ಬೈ ಬರುತ್ತೆ. ನಮ್ಮೂರು ತಿಂಡಿ ಎಲ್ಲರಿಗೂ ಕೊಡ್ತೀವಿ. ಸರ್ವಿಸ್ ರೋಡಲ್ಲಿ ಸಿಗುತ್ತೆ. ನಿಮ್ಗೆ ಏನು ರಿಂಗ್ ರೋಡ್ ಇದೆಯಲ್ಲ, ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿದೆ ಲೇಔಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಹೀಗೆ ಪದೇ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಬರ್ತಾ ಇರಲಿ, ನಮ್ಮ ಚಾನಲಲ್ಲಿ ತೋರಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಖಂಡಿತ. ಥ್ಯಾಂಕ್ ಯು.